ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಸ್ ಮಲ್ಲಿಕಾರ್ಜುನ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶಾಂತನಗೌಡ ಅವರೇ, ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರೇ, ಇನ್ನೊಬ್ಬರು ಶಾಸಕರಾದಂಥ ಬಸವಂತಪ್ಪ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಂಜಪ್ಪ ಅವರೇ, ಮುಖಂಡರಾದಂಥ ಬಿ ಸಿದ್ದಪ್ಪ ಅವರೇ, ನಮ್ಮ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕರಾದಂಥ ಐನೂರು ಮಂಜುನಾಥ್ ಅವರೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರಾದಂಥ ಶಿವಯೋಗಿ ಅವರೇ, ಮುಖಂಡರಾದಂಥ ಈಶ್ವರ ನಾಯ್ಕ ಅವರೇ, ಮಾಜಿ ಶಾಸಕರಾದಂಥ ಗಂಗಪ್ಪ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯುವಕ ಮಿತ್ರರೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, 7ನೇ ತಾರೀಕು ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈಗಾಗಲೇ 1ನೇ ಹಂತದ ಚುನಾವಣೆ ನಡೆದಿದೆ. ಏಪ್ರಿಲ್ 26ನೇ ತಾರೀಕು 1ನೇ ಹಂತದ ಚುನಾವಣೆ. 14 ಲೋಕಸಭಾ ಚುನಾವಣೆಗಳಿಗೆ, ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. ನಾಳಿದ್ದು ಇನ್ನ 14 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಹೊನ್ನಾಳಿ ಮತಕ್ಷೇತ್ರದ ಜನರು ಎಲ್ಲರೂ ಕೂಡ ನಾನು ಯಾವಾಗ ಚುನಾವಣಾ ಸಂದರ್ಭದಲ್ಲಿ ಮತಯಾಚನೆಗೆ ಬಂದಾಗ ಬಹಳ ಪ್ರೀತಿಸಿ ಅಭಿಮಾನವನ್ನು ತೋರಿಸಿದ್ದೀರಿ. ನಾನು ಯಾವ ಅಭ್ಯರ್ಥಿಗೆ ಮತ ಕೇಳ್ತೀನಿ ಆ ಅಭ್ಯರ್ಥಿಯನ್ನ ಬೆಂಬಲಿಸಿದ್ದೀರಿ. ಅದಕ್ಕೋಸ್ಕರ ಹೊನ್ನಾಳಿ ಕ್ಷೇತ್ರದ ಎಲ್ಲ ಮತದಾರರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಳನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬಹುಶಃ ನೀವೆಲ್ಲ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ.
ಯಾಕಂದ್ರೆ ನಾಳಿದ್ದೇ ಚುನಾವಣೆ ಇರೋದ್ರಿಂದ ಯಾವ ಅಭ್ಯರ್ಥಿಗೆ ವೋಟ್ ಹಾಕಬೇಕು, ಯಾವ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಶಾಂತನಗೌಡ ಅವರನ್ನ ಆಯ್ಕೆ ಮಾಡಿದ್ರಿ. ಶಾಂತನಗೌಡ ಅವರು ನಮ್ಮ ಪಕ್ಷದ ನಿಷ್ಠಾವಂತ ಶಾಸಕ. ಅವರಿಂದ ಪಕ್ಷಕ್ಕೆ ಯಾವುದೇ ಕಿರಿಕಿರಿ ಇಲ್ಲ. ಪಕ್ಷದ ಶಿಸ್ತನ್ನ ಚಾಚೂ ತಪ್ಪದೆ ಮಾಡ್ತಾರೆ. ಹಾಗಾಗಿ ಅವರು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಕೊಟ್ಟಿಲ್ಲ ಇಲ್ಲ. ಏಯ್ ಕೂಡ ಕೂತ್ಕೊಳ್ರಿ. ಶಾಂತನಗೌಡರು ಕೇಳಪ್ಪ, ಕೂತ್ಕೊಳ್ತಮ್ಮ. ಕೂತ್ಕೊಳ್ರಿ. ಹೇಳದನ್ನೇ ಹೇಳಿದಿರಿ. ಬೋರ್ಡು ನಿಗಮ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಬೋರ್ಡು ನಿಗಮವನ್ನ ಕೊಡ್ತೇವೆ. ಈಗ ಯಾರ್ಯಾರು ಅರ್ಜೆಂಟ್ನಲ್ಲಿ ಇದ್ರು ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಸುಮಾರು 35 ಜನ ಶಾಸಕರುಗಳಿಗೆ ಬೋರ್ಡು ನಿಗಮವನ್ನ ಹಂಚಿಕೆ ಮಾಡಿದ್ದೇವೆ. ಇನ್ನೂ ಕೆಲವು ಶಾಸಕರು ಬಿಟ್ಟು ಹೋಗಿದ್ದಾರೆ. ಅವರನ್ನು ಕೂಡ, ಯಾಕೆಂದ್ರೆ ಈಗ ಮೊದಲನೇ ಕಂತಿನಲ್ಲಿ ಕೊಟ್ಟಿರ್ತಕ್ಕಂಥ ಶಾಸಕರುಗಳಿಗೆ 2 ವರ್ಷದ ಅವಧಿಗೆ ಮಾತ್ರ ಬೋರ್ಡ್ ಕಾರ್ಪೊರೇಷನ್ ಕೊಟ್ಟಿರೋದು. ಇನ್ನು ಉಳಿದ 3 ವರ್ಷ 2ನೇ ಕಂತಿನಲ್ಲಿ ಆಗ್ತಕ್ಕಂಥ ಎಲ್ಲ ಶಾಸಕರುಗಳಿಗೂ ಕೂಡ ಕೊಡ್ತೇವೆ. ನಾವು ಅಧಿಕಾರ ಕೂತ್ಕೊಳ್ಳಪ್ಪ ತಮ್ಮ, ಕೂತ್ಕೊಳ್ಳಿ. ಇವನೇ ಕೂತ್ಕೋ. ನಾವು ಅಧಿಕಾರ ಸಿಕ್ಕಿದಾಗ ಎಲ್ಲರೂ ಕೂಡ ಅಧಿಕಾರವನ್ನು ಹಂಚಿಕೊಂಡು ಜನರ ಸೇವೆಯನ್ನ ಮಾಡಬೇಕು ಅಂತದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನ 136 ಶಾಸಕರನ್ನ ಗೆಲ್ಲಿಸಿಕೊಟ್ರು. 36 ಶಾಸಕರನ್ನ ಗೆಲ್ಲಿಸಿಕೊಟ್ರು. ನಾವು ಕಳೆದ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು DK ಶಿವಕುಮಾರ್, ನಮ್ಮ ಪಕ್ಷದ ಮುಖಂಡರುಗಳು ವಿಧಾನಸಭಾ ಚುನಾವಣೆಗೆ ಮತ ಕೇಳಲಿಕ್ಕೋಸ್ಕರ ಇಡೀ ರಾಜ್ಯದ ತುಂಬೆಲ್ಲ ಓಡಾಡೋದು. ನಾವು ಇಡೀ ರಾಜ್ಯದ ತುಂಬೆಲ್ಲ ಓಡಾಡೋದು. ಇಲ್ಲಿಗೂ ಬಂದಿದ್ದೆ, ಹೊನ್ನಾಳಿಗೂ ಕೂಡ ಬಂದಿದ್ದೆ. ನಾವು ಆ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಕೆಲವು ಭರವಸೆಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದ್ರೆ ಈ ನಾಡಿನ ಎಲ್ಲ ಜಾತಿ, ಎಲ್ಲ ಧರ್ಮದ ಬಡವರು ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಯಾಕಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆಯಿಂದ, ಹಣದುಬ್ಬರದಿಂದ, ನಿರುದ್ಯೋಗದ ಸಮಸ್ಯೆಯಿಂದ
ಇವತ್ತು ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಬಡವರು ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಎಲ್ಲ ಅಗತ್ಯ ವಸ್ತುಗಳು, ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಈ ನಾಡಿನ ಎಲ್ಲ ಬಡವರಿಗೆ, ಯಾವ ಜಾತಿಯವರೇ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಯಾವ ಧರ್ಮದವರೇ ಆಗಿರಲಿ, ಅವ್ರಿಗೆಲ್ರಿಗೂ ಕೂಡ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅನೇಕ ಭರವಸೆಗಳನ್ನ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟಿದ್ದೆವು. ಅದರಲ್ಲಿ ಪ್ರಮುಖವಾದಂಥ 5 ಗ್ಯಾರಂಟಿಗಳಿಗೆ ನಾನು ಮತ್ತು DK ಶಿವಕುಮಾರ್ ಇಬ್ರು ಸಹಿ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದ್ರೆ ಈ ಗ್ಯಾರಂಟಿಗಳನ್ನ ಚಾಚೂ ತಪ್ಪದೇನೆ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ನಾವು ಮೇ 20ನೇ ತಾರೀಕು 2023 ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಮೇ 20, 2023 ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವತ್ತು ನಾನು DK ಶಿವಕುಮಾರ್ ಇನ್ನು 8 ಜನ 10 ಜನರು ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. 2ನೇ ಕಂತಿನಲ್ಲಿ ಉಳಿದವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಅಲ್ಲಿಂದ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಕ್ಯಾಬಿನೆಟ್ನಲ್ಲಿ ಕೂತು ಚರ್ಚೆ ಮಾಡಿ ಈ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತು. ಜಾರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತು. ಅವತ್ತೇ ಆದೇಶವನ್ನು ಹೊರಡಿಸಿತು. ಅದಕ್ಕೆ ನಾವು ಎಲ್ಲ ಕಡೆ ಹೇಳೋದು, ಬಿಜೆಪಿಯವರ ಸುಳ್ಳು, ಕಾಂಗ್ರೆಸ್ಸಿನ ಸತ್ಯ. ಇವುಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು ಅಲ್ವಾ? ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರು. 10 ವರ್ಷ ಕಡಿಮೆ ಅವಧಿಯಲ್ಲ, 10 ವರ್ಷ. ಏನಾದರೂ ನಿಮ್ಮ ಮುಂದೆ ಸಿದ್ದೇಶ್ ಇಲ್ಲಿಂದ ಲೋಕಸಭಾ ಸದಸ್ಯರಾಗಿದ್ರು, ಏನಾದ್ರು 10 ವರ್ಷದಲ್ಲಿ ಇಂಥ ಕೆಲಸ ಮಾಡಿಕೊಟ್ಟಿದ್ದೀನಿ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ ಅಂತ ಹೇಳಕ್ಕಾಗ್ತದ? ಮತ್ತೆ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ಏನು ಪದೇ ಪದೇ ಅವ್ರಿಗೆ ಹಾಕದ ಓಟ? ಎಷ್ಟು ಸಾರಿ ಗೆದ್ದಿದ್ರು ಸಿದ್ದೇಶ? 4 ಸಾರಿ ಗೆದ್ದವ್ರೆ. 4 ಸಾರಿ ಗೆದ್ದವ್ರೆ. ಅದೇ ನರೇಂದ್ರ ಮೋದಿ ಇವರು ಇನ್ಎಫಿಷಿಯೆಂಟ್ ಮಂತ್ರಿ ಅಂತೇಳಿ ಕೈ ಬಿಟ್ಬಿಟ್ರು. ಇವ್ರನ್ನ ಅಸಮರ್ಥ ಮಂತ್ರಿ ಕೆಲಸ ಮಾಡಕ್ಕಾಗಲ್ಲ ಅಂತೇಳಿ ಮಂತ್ರಿ ಸ್ಥಾನದಿಂದ ತೆಗೆದಾಕ್ಬಿಟ್ರು. ನೀವು ಅವ್ರನ್ನ MP ಮಾಡಿದ್ದೀರಲ್ಲ, ಹೇಳಿ, ನೀವೇ MP ಮಾಡ್ಬೇಕು ಅವ್ರನ್ನ. ಯಾವತ್ತಾರು ಕೂಡ ಲೋಕಸಭೆಯಲ್ಲಿ ಬಾಯಿ ಬಿಟ್ಟಿದ್ದಾರ? ನಿಮ್ಮ ಪರವಾಗಿ, ಕರ್ನಾಟಕದ ಪರವಾಗಿ, ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಹೊನ್ನಾಳಿ ಕ್ಷೇತ್ರದ ಜನರಿಗೆ ಅನ್ಯಾಯ ಆಯ್ತು, ಹೊನ್ನಾಳಿ ಕ್ಷೇತ್ರದ ರೈತರ ಬಗ್ಗೆ ಯಾವತ್ತಾರು ಬಾಯಿ ಬಿಟ್ಟಿದ್ದಾರೇನ್ರಿ? ಬಾಯಿ ಬಿಟ್ಟಿಲ್ಲ. ಮತ್ತೆ ಅವ್ರನ್ನ ಮತ್ತೆ ಲೋಕಸಭಾ ಸದಸ್ಯರಿಗೆ ಈಗ ಈ ಸಾರಿ ಸೋತ್ ಬಿಡ್ತಾರೆ ಅಂತ ಟಿಕೆಟ್ ಕೊಟ್ಟಿಲ್ಲ ಅವರಿಗೆ. ಕೈಕಾಲು ಹಿಡ್ಕೊಂಡು ಯಡಿಯೂರಪ್ಪನವರಿಗೆ ಅವ್ರ ಹೆಂಡತಿಗೆ ಟಿಕೆಟ್ ಕೊಡಿಸಿದ್ದಾರೆ. ಎಂತದು? ಗಾಯತ್ರಿ ಸಿದ್ದೇಶ್ವರ. ಗಾಯತ್ರಿ ಸಿದ್ದೇಶ್ವರ. ಈ ಸಿದ್ದೇಶನ್ಗೆ
ಈ ಸಿದ್ದೇಶ ಇವ್ರಿಗೆ ಬಾಯಿ ಬಿಡಕ್ಕಾಗದಿರೋ ಅವ್ರ ಹೆಂಡತಿ ಬಾಯಿ ಬಿಡ್ತಾರ? ಹೇಳಿ, ನೀವೇ ಹೇಳಿ. ಸಿದ್ದೇಶ್ವರನಿಗೆ ಬಾಯಿ ಬಿಡಕ್ಕಾಗಲ್ಲ ಅಂತಂದ್ಮೇಲೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಕ್ಕಾಗಲ್ಲ ಅಂತಂದ್ಮೇಲೆ ಮಂತ್ರಿಯಾಗಿ ಕೆಲಸ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಪಾಪ ಮನೇಲಿ ಇರ್ತಕ್ಕಂಥ ಗಾಯತ್ರಿ ಏನವರು ಏನಾದ್ರು ಬಾಯಿ ಬಿಡ್ತಾರ? ನಿಮ್ ಪರವಾಗಿ ಮಾತಾಡ್ತಾರ? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತು. ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ಸುಮಾರು 11,495 ಕೋಟಿ ಕರ್ನಾಟಕಕ್ಕೆ ಕೊಡಲಿಲ್ಲ. 11,495 ಕೋಟಿ. ಕಳೆದ ಸಾರಿ 25 ಜನ ಎಂಪಿಗಳಿದ್ರು, ಸಿದ್ದೇಶ್ನು ಸೇರಿ ಅಲ್ವಾ? 25 ಜನ. ಒಬ್ಬರಾರು ಮಾತಾಡಿದ್ರೇನ್ರಿ? ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ, ಒಬ್ಬರಾರು ಮಾತಾಡಿದ್ರ? ಅಪ್ಪರ್ ಭದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸು ಸಚಿವೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀನಿ ಅಂತೇಳಿ. 5,000 ಶ್ರೀನಿವಾಸ್, ₹1 ಕೊಟ್ರೇನಪ್ಪ? 5,300 ಕೋಟಿ ಕೊಡ್ತೀನಿ ಅಂತೇಳಿ 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರು ಕೂಡ ಇಲ್ಲಿ 23-24 ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತಂದ್ರು. ಮಾಡಿದ್ರ? 23-24ನೇ ವರ್ಷ ಮುಗಿದೋಯ್ತು, ₹1 ಕೊಟ್ರ? ಮತ್ತೆ ಯಾಕೆ ಹೋಗೋದು ಇವರು ಲೋಕಸಭೆಗೆ? ಕೂತಿದ್ ಬರಕ್ಕ? TADA ತಗೊಳಕ ಇವ್ರು ಹೋಗೋದು? TADA ತಗೊಳಕ? ಬರಗಾಲ ಬಂತು ಕರ್ನಾಟಕದಲ್ಲಿ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ. 18,172 ಕೋಟಿ ಕೊಡ್ರಿ. NDRF ಬ್ಯಾರಲ್ಸ್ ಬೇಕಾದ್ರೆ ಅದೇನು ನಮಗೆ ಭಿಕ್ಷೆ ಕೊಡೋದಲ್ಲ, ನಮ್ ದುಡ್ಡು, ನಿಮ್ಮೆಲ್ಲರ ಬೆವರಿನಿಂದ ತೆರಿಗೆ ಕಟ್ಟಿರ್ತಕ್ಕಂಥ ಹಣ ಕೊಡಬೇಕು ಬೇಡ? ಇವ್ರು 25 ಜನ ಎಂಪಿಗಳು ಏನಾದ್ರು ಕೇಳಿದ್ರ? DK ಸುರೇಶ್ ಅವರು ಒಬ್ಬರನ್ನ ಬಿಟ್ರೆ ನಮ್ಮ ಪಕ್ಷದಿಂದ ಒಬ್ರು MP ಇರೋದು ಲೋಕಸಭೆಯಲ್ಲಿ. ಅವ್ರನ್ನ ಒಬ್ಬರನ್ನ ಬಿಟ್ರೆ ಬೇರೆ ಯಾರು ಕೂಡ ಕೇಳಲಿಲ್ಲ. 25 ಜನ ಕೊಲೆ ಬಸವಂತರ ತಲೆ ಅಳ್ಳಾಡಿಸ್ಕೊಂಡು ಕೂತಿದ್ರು ಅಲ್ವಾ? ಕೊಲೆ ಬಸವ ನೋಡಿದ್ದೀರಾ? ಮದುವೆ ಆಯ್ತಿಯ ಕೊಲೆ ಬಸವ ತಲೆ ಹಿಂಗ್ ಕುಣಿಸೋದು ಆಗಲ್ವಾ? ಹಿಂಗ ಅನ್ನೋದು ಅದಕ್ಕೆ ಹೇಳಿ ಕಲಿಸ್ಬಿಟ್ಟಿರ್ತಾರೆ. ಹಂಗೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅಮಿತ್ ಶಾ ಏನ್ ಹೇಳ್ತಾರೆ, ನಡ್ಡಾ ಏನ್ ಹೇಳ್ತಾರೆ, ಅದರ ಪ್ರಕಾರ ತಲೆ ಆಡಿಸ್ತದೆ ಇವರು. ಇಂಥವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕಾ? ಕಳಿಸ್ಕೊಡ್ಬೇಕೆಂದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಭ್ರಷ್ಟಾಚಾರದ ಹಣ ಇದೆ, ಬ್ಲ್ಯಾಕ್ ಮನಿ ಇದೆ. ಆ ಬ್ಲ್ಯಾಕ್ ಮನಿನೆಲ್ಲ ಬಂದ್ಬಿಟ್ಟು ನಮ್ಗೆ ಅಧಿಕಾರ ಬಂದ್ರೆ, ನರೇಂದ್ರ ಮೋದಿಜಿ 10 ವರ್ಷ ಆಯ್ತಲ್ಲಪ್ಪ, 10 ವರ್ಷ ಆಯ್ತಲ್ರಿ. ಬ್ಲ್ಯಾಕ್ ಮನಿ ವಿದೇಶದಲ್ಲಿದೆ. ಅಧಿಕಾರಕ್ಕೆ ಬಂದ 100 ದಿನದಲ್ಲಿ, ಎಷ್ಟು ದಿನದಲ್ಲಿ? 100 ದಿನದಲ್ಲಿ ಎಲ್ಲ ಬಂದ್ಬಿಟ್ಟು ಬ್ಲ್ಯಾಕ್ ಮನಿನ ಎಲ್ರಿಗೂ ಅಕೌಂಟಿಗೆ 15 ಲಕ್ಷ ಹಂಚ್ಬಿಡ್ತೀನಿ ಅಂದ್ರಲ್ಲ. ಹಂಚಿದ್ರೇನಪ್ಪ ನರೇಂದ್ರ ಮೋದಿ? ಓಲಿ ನಿಮ್ಗೆ
10 ವರ್ಷ ಆಯ್ತು, 15 ರೂಪಾಯಿ ಬಂದಿದೀನ್ರಿ. ಮತ್ತೆ ಕೈ ಆಡಾಡ್ಸ್ಬಿಟ್ಟು ಅವ್ರಿಗೆ ಓಟ್ ಹಾಕ್ತೀರಾ? ಓಟ್ ಹಾಕ್ತೀರೇನ್ರಿ ಅವ್ರಿಗೆ? ದಯಮಾಡಿ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ಸಾರ್ ಮಾತ್ರ ಬಿಜೆಪಿಯವರಿಗೆ ಓಟ್ ಹಾಕ್ಬಿಡಿ. ಹಾಕ್ತೀರಾ? ನಮ್ಮ ಯುವಕರು ಕೆಲಸ ಕೊಡಿಸ್ತಾರೆ ಅಂತೇಳಿ ಮೋದಿ 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 ಅನ್ನೋದು. ನಾನು ಎಲ್ಲೋದ್ರೂ ಕೂಡ, ಯಾಕೆಂದ್ರೆ ನಾನು ಮೋದಿನ ಅವರ ವೈಫಲ್ಯಗಳೆಲ್ಲ ಹೇಳ್ತೀನಲ್ಲ, ಮೋದಿ ಸರ್ಕಾರನ ಟೀಕೆ ಮಾಡ್ತೀನಲ್ಲ, ಅದಕ್ಕೋಸ್ಕರ ಎಲ್ಲ ಯಂಗ್ಸ್ಟರ್ ಎತ್ಕಟ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನ ಕಂಡ ತಕ್ಷಣನೇ ಮೋದಿ 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 ಅಂತ. ಪಾಪ ನೀವ್ಯಾರು ಕೂಗಾಗಿಲ್ಲ, ನಮ್ಮ ಪರವಾಗಿ ಯಾರು ಕೂಗಾಗಿಲ್ಲ. ಅವರು ಮೋದಿ 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 ಅಂತಿದ್ದಂತ ಯುವತಿಯರು ಕೆಲಸ ಕೊಡಿಸ್ರಿ ನರೇಂದ್ರ ಮೋದಿ ಅವರೇ ಅಂತಂದ್ರೆ ಪಕೋಡ ಮಾರಕ್ ಹೋಗಿ ಅವರಿಗೆ ಓಟ್ ಹಾಕ್ತೀರಾ? ಹೇಳಿ ನೋಡೋಣ, ಓಟ್ ಹಾಕ್ತೀರೇನ್ರಿ? ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀನಿ. ಹಿಂದೇನು ಕೂಡ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಮಾಡಿದವರು ಯಾರು? ಕ್ಷೀರಭಾಗ್ಯ ಮಾಡಿದವರು ಯಾರು? ಕ್ಷೀರಧಾರೆ ಮಾಡಿದವರು ಯಾರು? ವಿದ್ಯಾಸಿರಿ ಮಾಡಿದವರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ಮೈತ್ರಿ ಮಾಡಿದವರು ಯಾರು? ಮನಸ್ವಿನಿ ಮಾಡಿದವರು ಯಾರು? ಶಿವಭಾಗ್ಯ ಮಾಡಿದವರು ಯಾರು? ಶಾದಿ ಭಾಗ್ಯ ಮಾಡಿದವರು ಯಾರು? ಹಿಂಗೆ ಹೇಳಿ ನೋಡೋಣ. ನರೇಂದ್ರ ಮೋದಿ ಸಾಲ ಮನ್ನಾ ಮಾಡಿದವರು ಯಾರು? ನರೇಂದ್ರ ಮೋದಿ ಹೇಳಿ ನೋಡೋಣ, ಮಾಡಿದ್ದೀವಿ ಅಂತ. ಅವರ ಅಧಿಕಾರದ ಅವಧಿನಲ್ಲಿ ನಾನು ಹೇಳಿದ ರೀತಿಯಲ್ಲಿ ಹೇಳಿ ನೋಡೋಣ. ತಾಕತ್ತಿದ್ರೆ ಹೇಳಿ ನೋಡೋಣ. 10 ವರ್ಷದಲ್ಲಿ 10 ಸಾಧನೆಗಳನ್ನ ಮೋದಿಯವರು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ. ನರೇಂದ್ರ ಮೋದಿಯವರು ಏನು ಮಾಡಲಿಲ್ಲ. ಇಂಥವರು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕಾ? ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ನೀವೆಲ್ಲ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ವೇನಮ್ಮ? ಕೈ ಎತ್ತಿ ನೋಡೋಣ. ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದಾರೆ. ನಾವು ಮೇ 20ಕ್ಕೆ ಅಧಿಕಾರಕ್ಕೆ ಬಂದ್ರೆ ಜೂನ್ 11ನೇ ತಾರೀಕಿಗೆ ಅದನ್ನು ಜಾರಿ ಕೊಟ್ಟು, ಜೂನ್ 11ಕ್ಕೆ ಸುಮಾರು ಇವತ್ತಿನವರೆಗೆ 202 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಿದ್ದಾರೆ. ನಾನು ಮೊನ್ನೆ ಅರಸೀಕೆರೆಗೆ ಹೋಗಿದ್ದೆ, ಶಾಂತನಗೌಡ ಅರಸೀಕೆರೆಗೆ ಹೋಗಿದ್ದೆ. ನಾನು ಭಾಷಣ ಮಾಡ್ತಾ ಇದ್ದೆ, ಮೇಲೆ ನಿಂತ್ಕೊಂಡು ಒಬ್ಬ ಹೆಣ್ಮಗಳು ಹೂನಾರ ಹಿಡ್ಕೊಂಡು ಬಂದಿದ್ರು. ನಾನು ಭಾಷಣ ಮುಗಿದ ಮೇಲೆ ಹೋದೆ ಕೆಳಗಡೆಗೆ, ಯಾಕಮ್ಮ ಹೂನಾರ ಹಿಡ್ಕೊಂಡಿದೀಯಾ ಅಂತ. ಸಾರ್, ನೀವು ಬಸ್ ಫ್ರೀ ಮಾಡಿಬಿಟ್ಟಿದ್ದೀರಲ್ಲ ಸಾರ್, ಅದರಿಂದ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಎಲ್ಲ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗಿದ್ದೀನಿ, ಎಲ್ಲ ನಮ್ಮ ತವರು ಮನೆಗೆ ಹೋಗಿದ್ದೀನಿ. ಆ ಎಲ್ಲ ಟಿಕೆಟ್ಗಳಿದ್ವಲ್ಲ, ದುಡ್ಡು ಕೊಡದೆ ಪ್ರಯಾಣ ಮಾಡಿರ್ತಕ್ಕಂಥ ಟಿಕೆಟ್ ಕೊಟ್ಟಿದ್ರಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ನೀವು ಬಂದಾಗ ಹೂನಾರ ಹಾಕ್ಬೇಕು ಅಂತ ಹೇಳಿ ಆ ಟಿಕೆಟ್ಗಳನ್ನಿಂದಲೇ ಹೂನಾರ ಮಾಡಿ ತಂದಿದ್ದೀನಿ ಅಂತ ಹೇಳಿದ್ರು. ನನಗೆ ಟಿಕೆಟ್ಗಳ ಹೂಮಾಲೆಯನ್ನ ಹಾಕಿ, ಇದಕ್ಕಿಂತ ತೃಪ್ತಿ ಆಗ್ತಕ್ಕಂಥದ್ದು ಯಾವ್ದಾದ್ರು ಇದೆಯಾ? ನನಗೆ ಈ ದೇಶದ ಬಡವರು, ಈ ನಾಡಿನ ಬಡವರು ಸಮಾಧಾನವಾಗಿರಬೇಕು, ಅವರ ಜೀವನ ಸುಧಾರಣೆ ಆಗಬೇಕು, ಅವರು ಕೂಡ 3 ಹೊತ್ತು ಊಟ ಮಾಡಬೇಕು ಅಂತೇಳಿ
ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ. ಆ 7 ಕೆಜಿ ಅಕ್ಕಿ ಕೊಡ್ತಿದ್ದದನ್ನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರಲ್ಲ, ರೈತರ ಮಗ, ರೈತರ ಹೋರಾಟಗಾರ ಯಾರು, ಮಿಸ್ಟರ್ ಯಡಿಯೂರಪ್ಪ 7 ಕೆಜಿಯಿಂದ 5 ಕೆಜಿ ಮಾಡಿದ್ರು. ಎಷ್ಟು ಮಾಡಿದ್ರು? ಯಾರು ಮಾಡದ್ದು 2 ಕೆಜಿ ಕಡಿಮೆ ಮಾಡದ್ದು? ಮಿಸ್ಟರ್ ಯಡಿಯೂರಪ್ಪ. ಯಾವ ಪಾರ್ಟಿ ಮುಖ್ಯಮಂತ್ರಿ? ಬಿಜೆಪಿ ಮುಖ್ಯಮಂತ್ರಿ. ನಾನು ಹೇಳಿದೆ ಅಸೆಂಬ್ಲಿನಲ್ಲಿ, ಮಿಸ್ಟರ್ ಯಡಿಯೂರಪ್ಪ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಪ್ಪ, 7 ಕೆಜಿ ಕೊಡ್ರಿ, 5 ಕೆಜಿ ಮಾಡಬೇಡ್ರಿ ಅಂತ ಹೇಳಿದೆ. ಯಡಿಯೂರಪ್ಪನವರಿಗೆ ಮನಸ್ಸು ಬದಲಾಯಿಸ್ತಿಲ್ಲ. ಯಡಿಯೂರಪ್ಪ ಜಪ್ಪಯ್ಯ ಅಂದ್ರೂ ಕೂಡ 7 ಕೆಜಿ ಕೊಡಕ್ಕೆ ಒಪ್ಪಲಿಲ್ಲ. ಅದಕ್ಕೆ ನಾವು ಪ್ರವಾಸ ಮಾಡುವಾಗ ಅನೇಕ ಜನ ಹೆಣ್ಮಕ್ಳು, ಅನೇಕ ಜನ ಗಂಡು ಮಕ್ಕಳು ನಮ್ಗೆ ಹೇಳ್ತಾ ಇದ್ರು 5 ಕೆಜಿ ಸಾಲಲ್ಲ, ಇನ್ನ ಹೆಚ್ಚು ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಅನ್ನಭಾಗ್ಯ ಸ್ಕೀಮ್ನಲ್ಲಿ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟು. ಯಾಕಂದ್ರೆ ಶ್ರೀಮಂತರು ಮಾತ್ರ ಊಟ ಮಾಡಬಾರದು, ಅವ್ರು ಮಾತ್ರ ಊಟ ಮಾಡಿದ್ರೆ ಸಾಲದು, ಬಡವರು ಕೂಡ 3 ಹೊತ್ತು ಊಟ ಮಾಡಲೇಬೇಕು. ಈ ದೇಶ ಶ್ರೀಮಂತರ ದೇಶ ಅಲ್ಲ. ಈ ದೇಶ ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಕನ್ನಡಿಗರ ದೇಶ, ಕನ್ನಡಿಗರ ನಾಡು. 140 ಕೋಟಿ ಜನ ಇದ್ದಾರೆ ಈ ದೇಶದಲ್ಲಿ. 140 ಕೋಟಿ ಜನರ ದೇಶ. ಬರೀ ಅದಾನಿ ಅಂಬಾನಿ ಅವರ ದೇಶ ಅಲ್ಲ ಇದು, ಅವ್ರ ದೇಶ ಅಲ್ಲ. ಈಗ ಇವರು ಶ್ರೀಮಂತರು, ಇವರೊಬ್ರು ಊಟ ಮಾಡಿದ್ರೆ ಸಾಕೇನ್ರಿ ಇವರು? ನಾನು ಊಟ ಮಾಡ್ಬೇಕಾ ಬೇಡ? ಬಡವರು ಊಟ ಮಾಡ್ಬೇಕಾ ಬೇಡ? ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗ್ಬೇಕಾ ಬೇಡ? ಯಾಕೆ ಹಸುವಿನಿಂದ ಇರಬೇಕು? ಹಸುವಿನಿಂದ ಇರಬಾರದು ಅಂತೇನೆ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಗೊಬಂದದ್ದು. ಫುಡ್ ಸೆಕ್ಯೂರಿಟಿ ಆಕ್ಟ್ ಅದನ್ನ ತಗೊಬಂದ್ರು. ಅದರಿಂದಲೇ ನಾವು ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಸಿದ್ದರಾಮಯ್ಯ 10 ಕೆಜಿ ಕೊಡ್ತೀನಿ ಅಂತೇಳಿ 10 ಕೆಜಿ ಕೊಡ್ತಕ್ಕಂಥದನ್ನ ಮಾಡಿದ್ದೇವೆ. ಇವತ್ತು ಅಕ್ಕಿ ಕೊಡ್ರಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರಿಗೆ ಅಕ್ಕಿ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರು ಅಕ್ಕಿ ಕೊಡ್ಲಿಲ್ಲ. ಅವರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇಟ್ಕೊಂಡು ಅಕ್ಕಿ ಕೊಡ್ಲಿಲ್ಲ. ಅಕ್ಕಿ ಕೊಡಬೇಡಿ ಅಂತ ಹೇಳ್ಬಿಟ್ರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರಿಗೆ. ಯಾಕಂತಂದ್ರೆ ಬಡವರೆಲ್ಲ ಸಿದ್ದರಾಮಯ್ಯನ ಪರ ಆಗ್ಬಿಡ್ತಾರೆ, ಬಡವರೆಲ್ಲ ಸಿದ್ದರಾಮಯ್ಯನ ಪರ ಆಗ್ಬಿಡ್ತಾರೆ ಅಂತ ಹೇಳಿ ಅಕ್ಕಿ ಕೊಡ್ಲಿಲ್ಲ. ಅದಕ್ಕೆ ಅಕ್ಕಿ ಸಿಕ್ಕವರಿಗೆ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಅಕ್ಕಿ ಸಾಲಲ್ಲ. ಎಲ್ರಿಗೂ 5 ಕೆಜಿ ಅಕ್ಕಿ, ಬಡವರಿಗೆಲ್ಲ 5 ಕೆಜಿ ಅಕ್ಕಿ ಕೊಡಬೇಕಾದ್ರೆ 1,18,00,000 ಕುಟುಂಬಗಳಿಗೆ ಕೊಡಬೇಕು. 1,18,00,000 ಕುಟುಂಬಗಳಿಗೆ ಕೊಡಬೇಕು. ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ನಾವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡೋದು, ಮಾತು ಕೊಟ್ಟಿದ್ದೀವಿ. ಎಲ್ಲಿವರೆಗೆ ಅಕ್ಕಿ ಸಿಕ್ಕಲ್ಲ ಅಲ್ಲಿವರೆಗೆ ಪ್ರತಿಯೊಬ್ಬರಿಗೂ 5 ಕೆಜಿ ಅಕ್ಕಿ ಎಷ್ಟು ದುಡ್ಡು ಆಯ್ತದೆ ಅಷ್ಟು ದುಡ್ಡನ್ನ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ನಿಮಗೆ 170 ರೂಪಾಯಿ ಬರ್ತಾ ಇದೆಯಾ ಇಲ್ಲ? 170 ರೂಪಾಯಿ ಬರ್ತಾ ಇದೆಯಾ ಇಲ್ಲ? ಪ್ರತಿಯೊಬ್ಬರಿಗೆ 170 ರೂಪಾಯಿ. ಆಮೇಲೆ ಜುಲೈ ತಿಂಗಳಲ್ಲಿ ಇನ್ನೊಂದು ತೀರ್ಮಾನ ಮಾಡೋದು, 200 ಯೂನಿಟ್ ವರೆಗೆ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಅನ್ನ ಬಳಸ್ತಾರೆ ಅವರು ವಿದ್ಯುತ್ ಬಿಲ್ ಅನ್ನ ಕಟ್ಟಬೇಕಾಗಿಲ್ಲ. ಯಾರು ಕೈ ಎತ್ತಿ ನೋಡಿ ವಿದ್ಯುತ್ ಬಿಲ್ ಕಟ್ಟದೇ ಇದ್ದವರು? ಕೈ ಎತ್ತಿ. ನೀವ್ಯಾರು ಎಲ್ಲ ವಿದ್ಯುತ್ ಬಿಲ್ ಕಟ್ತಾ ಇದ್ದೀರಾ? ಕಟ್ತಾ ಇಲ್ಲ.
ಮತ್ತೆ ಕೈ ಎತ್ತಿ, ಮತ್ತೆ ಯಾಕೆ ಕೈ ಎತ್ತಕ್ಕಾಗಲ್ವಾ? ನೂರಕ್ಕೆ 92%, 1,60,00,000, 1,60,00,000 ಕುಟುಂಬಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಯ್ತಲ್ವಾ? ಉಳಿತಾಯ ಆಯ್ತಲ್ಲ. ಬಸ್ನಲ್ಲಿ ಫ್ರೀಯಾಗಿ ಓಡಾಡೋದು ದುಡ್ಡು ಉಳಿತಾಯ ಆಯ್ತಲ್ಲ. ಆಮೇಲೆ ಗೃಹಲಕ್ಷ್ಮಿ, ಯಾರು ಬಡವರಿದ್ದಾರೆ ಆ ಬಡವರ ಮನೆ ಯಜಮಾನಿಗೆ 1,21,00,000, 1,21,00,000 ಮಹಿಳೆಯರಿಗೆ ತಿಂಗಳಿಗೆ 2,000, ತಿಂಗಳಿಗೆ 2,000. ಏನ್ರಮ್ಮ 2,000 ಬರ್ತಾ ಇದೆಯಾ ಇಲ್ಲ ನಿಮಗೆ? 2,000 ಅದು 2,000 ರೂಪಾಯಿ ನಿಮಗೆ ಬಂದದ್ರಿಂದ. ಈಗ ನಾನು ಮೊನ್ನೆ ಒಬ್ಬಮ್ಮ ಕೊಪ್ಪಳದಲ್ಲಿ ವಿಡಿಯೋನಲ್ಲೆಲ್ಲ ಕೂಡ ಇದಾಗಿದೆ, ಎಂಥದ್ದು ವೈರಲ್ ಆಗಿದೆ. ಆ ಅಮ್ಮ ಹೇಳ್ತಾ ಇದ್ಲು, ನೀ ಯಾರು ಓಟ್ಗೆ ಹಾಕ್ತೀಯಮ್ಮ? ಸಿದ್ದರಾಮಯ್ಯನ್ಗೆ ಹಾಕ್ತೀನಿ ಅಂತಂದು. ಯಾಕೆ ಸಿದ್ದರಾಮಯ್ಯನ್ಗೆ ಹಾಕ್ತೀಯಾ ಅಂತಂದ್ರೆ, ಸಿದ್ದರಾಮಯ್ಯ ನಮಗೆ ಪುಣ್ಯಾತ್ಮ 2,000 ರೂಪಾಯಿ ಕೊಟ್ಟವನೇ, ತಿಂಗಳಿಗೆ 2,000 ರೂಪಾಯಿ ಕೊಟ್ಟವನೇ. 2,000 ರೂಪಾಯಿ ಉಳಿಸಿ ಚಿನ್ನದ ಸರ ಮಾಡ್ಕೊಂಡಿದ್ದೀನಿ ಅಂತ ಹೇಳುದು. ಆಮೇಲೆ ನನಗೆ ಹೆಗ್ಡೆಯವರು ಪತ್ರ ಬರೆದಿದ್ರು. ಯಾರು? ಧರ್ಮಸ್ಥಳದ ಹೆಗ್ಡೆಯವರು, ವೀರೇಂದ್ರ ಹೆಗ್ಡೆಯವರು ಒಂದು ಪತ್ರ ಬರೆದಿದ್ರು. ಏನಪ್ಪ ಅಂತ ಪತ್ರ ಬರೆದು, ಅವರು ಬಿಜೆಪಿಲಿ ಇದ್ದಾರೆ, ಬಿಜೆಪಿ ರಾಜ್ಯಸಭಾ ಸದಸ್ಯರು. ಅವರು ಪತ್ರ ಬರೆದಿದ್ರು ನನಗೆ. ಏನಂತ ಪತ್ರ ಬರೆದಿದ್ರು ಅಂತಂದ್ರೆ, ಸಿದ್ದರಾಮಯ್ಯನವರೇ, ನೀವು ಶಕ್ತಿ ಯೋಜನೆ ಮಾಡಿ ಫ್ರೀ ಆಗಿ ಬಸ್ನಲ್ಲಿ ತಿರುಗಾಡಕ್ ಮಾಡಿ ಎಲ್ಲ ನಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಉಂಡಿ ಹಣ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇದು ಬರೆದಿರೋದು, ಪತ್ರ ಬರೆದಿರೋದು ನನಗೆ, ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇತ್ತೀಚೆಗೆ PUC ನಲ್ಲಿ ಒಬ್ಬ ರ್ಯಾಂಕ್ ತಗೊಂಡ ಹುಡುಗ, ರ್ಯಾಂಕ್ ತಗೊಂಡ ಆ ಹುಡುಗ ಏನ್ ಹೇಳೋದ ಗೊತ್ತಾ? ನಮ್ಮ ಅವನಿಗೆ ನಮ್ಮ ಅಪ್ಪ ಇಲ್ಲ, ನಮ್ಮ ಅವನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇರೋದ್ರಿಂದ ನನಗೆ ಓದಿಸಿ ನಾನು ರ್ಯಾಂಕ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಆ ಹುಡುಗ ಹೇಳೋದು. ಯುವ ನಿಧಿ ಅಂತೇಳಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ನಿರುದ್ಯೋಗಿ ಪದವೀಧರರಿಗೆ BA, BCom, BSc, MCom, MSc, MA, ಡಾಕ್ಟರ್, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವರಿಗೆ 2 ವರ್ಷದವರೆಗೆ 3,000 ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಇವೆಲ್ಲ ಯಾರು ಮಾಡಿರೋದು? ಸಿದ್ದೇಶ್ವರ ಮಾಡಿದಾನ? ಯಡಿಯೂರಪ್ಪ ಮಾಡಿದಾನ? ಬಸವರಾಜ ಬೊಮ್ಮಾಯಿ ಮಾಡಿದಾನ? ನೀವು ಯಾರಿಗೆ ಓಟ್ ಹಾಕ್ಬೇಕು ಹೇಳಿಯಪ್ಪ? ನೀವೇ ನನಗೆ ಹಾಕ್ಬೇಕಾ? ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗೆ ಹಾಕ್ಬೇಕಾ? ಬಿಜೆಪಿ ಏನೂ ಮಾಡದೇ ಇರ್ತಕ್ಕಂಥ, ನಿಮಗೆ ಮೋಸ ಮಾಡಿರ್ತಕ್ಕಂಥ, ನಿಮಗೆ ದ್ರೋಹ ಮಾಡಿರ್ತಕ್ಕಂಥ ಬಿಜೆಪಿ ಓಟ್ ಹಾಕ್ಬೇಕಾ? ಈಗ ನಮ್ಮಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಆಗಿ ನಿಂತ್ಬಿಟ್ಟವನೆ. ಅದರಿಂದ ಎಂಥದ್ದು ಅವನ ಹೆಸರು? ವಿನಯ ಕುಮಾರ್. ಅವ 6 ತಿಂಗಳ ಹಿಂದೆ ಬಂದವನು, ಕಾಂಗ್ರೆಸ್ ಸೇರ್ಕೊಂಡವನು. 6 ತಿಂಗಳಾಯ್ತು ಅಷ್ಟೇ ಬಂದು ಕಾಂಗ್ರೆಸ್. ಆಯ್ತು, ಟಿಕೆಟ್ ಕೇಳೋದಕ್ಕೆ ನಂದೇನು ತಕರಾರಿಲ್ಲ. ನಾನು ಹೇಳಿದೆ ಅವನಿಗೆ, ಬೇಡಪ್ಪ ನಿಂತ್ಕೊಳ್ಳೋದು ಬೇಡ ನೀನು ಈ ಸಾರಿ, ನಾವು ಈಗಾಗಲೇ ಕುರುಬರಿಗೆ 2 ಟಿಕೆಟ್ ಕೊಟ್ಟಿದ್ದೀವಿ, ಇನ್ನೊಬ್ಬರಿಗೆ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಬಿಜೆಪಿಯವರು ನಿಮ್ಗೆ ಯಾರಿಗೂ ಕೋಪನೇ ಬರಲ್ವಲ್ಲ, 1 ಟಿಕೆಟು ಕೊಟ್ಟಿಲ್ಲ ಕುರುಬರಿಗೆ. ಕೋಪ ಬರ್ತದ ಇಲ್ವಾ? ಕೋಪ ಬರ್ತದ ಇಲ್ಲ? 1 ಟಿಕೆಟ್ ಕೊಟ್ಟಿಲ್ಲ ಕುರುಬರಿಗೆ. ಕಳೆದ ಸಾರಿನೂ ಕೊಟ್ಟಿಲ್ಲ, ಈ ಸಾರಿನೂ ಕೊಟ್ಟಿಲ್ಲ. ನಾವು 7% ಇದ್ದೀವಿ, 7%.
7% ಇರೋರಿಗೆ ಒಂದು ಟಿಕೆಟ್ ಅವರು ಕೊಡಬೇಕಾಗಿತ್ತಲ್ಲ. ಕಾಂಗ್ರೆಸ್ ಪಕ್ಷ 2 ಟಿಕೆಟ್ ಅನ್ನು ಕೊಟ್ಟಿದೆ, ಒಂದು ಕೊಪ್ಪಳದಲ್ಲಿ, ಇನ್ನೊಂದು ಧಾರವಾಡದಲ್ಲಿ. ನೀವು ಹೇಳಿ, ಈಗ ನೀವು ಯಾರನ್ನು ಬೆಂಬಲಿಸಬೇಕು? ವಿನಯ್ ಕುಮಾರ, ಯಾರು ವಿನಯ್ ಕುಮಾರ್ ಅಂತ ನಿಂತಿದ್ದಾನಲ್ಲ, ಬಿಜೆಪಿಯವರು ದುಡ್ಡು ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಅವನಿಗೆ. ಬಿಜೆಪಿಯವರು ದುಡ್ಡು ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಅವನಿಗೇನಾದ್ರು ಓಟ್ ಹಾಕಿದ್ರೆ ನೀವು ಅದು ಬಿಜೆಪಿಗೆ ಓಟ್ ಹಾಕ್ದಾಗಾಯ್ತು. ನಾನ್ ಬೇಕಾ ವಿನಯ್ ಕುಮಾರ್ ಬೇಕಾ ಹೇಳಿ? ನಾನ್ ಬೇಕಾ ವಿನಯ್ ಕುಮಾರ್ ಬೇಕಾ? ಅವನಂತೂ ಅವ್ರ ಅಪ್ರಾಣೆ ಗೆಲ್ಲಲ್ಲ. ಅವನಿಗೆ ಓಟ್ ಹಾಕಿದ್ರೆ ಬಿಜೆಪಿಗೆ ಸಪೋರ್ಟ್ ಆದಾಗ ಆಯ್ತದೆ. ನೀವು ಯೋಚನೆ ಮಾಡಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಬಡವರಿಗೆ ಸಹಾಯ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ದೇನೆ. ನಾನ್ ಬೇಕಾ ಒಬ್ಬ ಕುರುಬ ಜಾತಿಗ ಸೇರವನೇ ಅಂತೇಳಿ ಅವನಿಗೆ ಓಟ್ ಹಾಕ್ಬೇಕಾ? ಇದನ್ನ ಇವತ್ತು ನೀವು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಯಾರೋ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಕೊಂಡ ತಕ್ಷಣ ಅವನಿಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರೆ ಬಿಜೆಪಿಗೆ ಸಹಾಯ ಮಾಡಿದಾಗ ಆಗುತ್ತೆ, ಬಿಜೆಪಿಗೆ ಓಟ್ ಹಾಕ್ದಾಗ ಆಗುತ್ತೆ. ದಯವಿಟ್ಟು ಈ ಕೆಲಸವನ್ನು ಮಾಡಬೇಡಿ, ದಯವಿಟ್ಟು ಈ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಬಿಜೆಪಿ ಈ ಸಾರಿ ಸೋಲದ ಗ್ಯಾರಂಟಿ. ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ. ಸಿದ್ದೇಶ್ವರನ ಹೆಂಡತಿ ಯಾರು, ಗಾಯತ್ರಿ ಸಿದ್ದೇಶ್ವರ್ ಗೆಲ್ಲಲ್ಲ. ಈ ಸಾರಿ ಗೆಲ್ಲವರು ಪ್ರಭಾ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಅವರ ಧರ್ಮಪತ್ನಿ ಅವರು ಗೆಲ್ತಾರೆ, ಧರ್ಮಪತ್ನಿ ಅವರು ಗೆಲ್ತಾರೆ. ಅವರು ವಿದ್ಯಾವಂತೆ, ಮಾತಾಡೋ ಶಕ್ತಿ ಇದೆ, ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥ, ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಕ್ಕಂಥ ಶಕ್ತಿ ಇದೆ. ಅಂತವ್ರು ಲೋಕಸಭೆಗೆ ಹೋಗ್ಬೇಕಲ್ವಾ? ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ರೆ ನನಗೆ ಶಕ್ತಿ ಬರ್ತದೆ. ನನಗೆ ಶಕ್ತಿ ತುಂಬಬೇಕಾದವ್ರು ನೀವಲ್ವಾ? ನೀವಲ್ವಾ? ಶಕ್ತಿ ತುಂಬ್ತೀರಿ ಅಲ್ವಾ? ಮಾಡಿ, ದಯವಿಟ್ಟು ಮಾಡಿ. ಏನದು? ಈ ಬಂಜಾರ ಸಮಾಜದವರು ಇದರಲ್ಲ, ಇವರಿಗೆ ಆ ತಾಂಡಗಳನ್ನ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡ್ತೀವಿ ಅಂತ ಯಾರು ತೀರ್ಮಾನ ತಗೊಂಡವರು? ನಾನು ಮುಖ್ಯಮಂತ್ರಿ ಆಗಿರುವಾಗ ಕಾಗೋಡು ತಿಮ್ಮಪ್ಪ ರೆವಿನ್ಯೂ ಮಂತ್ರಿ ಆಗಿರುವಾಗ ಒಂದು ಕಾನೂನನ್ನು ಮಾಡಿ ಎಲ್ಲ ತಾಂಡಗಳು ಕೂಡ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬಿಡ್ತೇವೆ ಅಂತೇಳಿ ತೀರ್ಮಾನವನ್ನು ಮಾಡಿದ್ರು. ಅದ್ರ ಜೊತೆಗೆ ಹೇಗೆ ದೇವರಾಜರವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದು, ಹಾಗೆ ವಾಸಿಸುವವನೇ ಆ ಜಾಗದ ಒಡೆಯ ಅಂತೇಳಿ ಕಾನೂನನ್ನು ಮಾಡಿದ್ರು. ಇದು ಮಾಡಿದವರು ಯಾರು? ಸಿದ್ದರಾಮಯ್ಯ. ಯಡಿಯೂರಪ್ಪ ಮಾಡಲಿಲ್ಲ, ನರೇಂದ್ರ ಮೋದಿ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೊನೆಯಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಐನೂರು ಮಂಜುನಾಥ್ ಪದವೀಧರ ಕ್ಷೇತ್ರದಿಂದ ಮೇಲ್ಮನೆಗೆ ಚುನಾವಣೆಗೆ ನಿಂತಿದ್ದಾರೆ. ಐನೂರು ಮಂಜುನಾಥ್ ಇವರು ಮಾಜಿ ಶಾಸಕರು, ಮಾಜಿ ಅಪ್ಪರ್ ಹೌಸ್ ಮೆಂಬರ್ ಕೂಡ ಆಗಿದ್ದವರು. ಆಮೇಲೆ 3ನೇ ತಾರೀಕು ಚುನಾವಣೆ ನಡೀತದೆ. ದಯಮಾಡಿ ಯಾರ್ಯಾರು ಗ್ರಾಜ್ಯುಯೇಟ್ಸ್ಗಳಿದ್ದೀರಿ, ಇದು ಪದವೀಧರ ಕ್ಷೇತ್ರದ ಚುನಾವಣೆ, ಅವೆಲ್ಲರೂ ಕೂಡ ಐನೂರು ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಶಿಕ್ಷಕರ ಕ್ಷೇತ್ರಕ್ಕೆ
ಕೆ ಮಂಜುನಾಥನವರು ಶಿಕ್ಷಕರು ಓಟ್ ಹಾಕೋದು, ಹೈಸ್ಕೂಲ್ನ ಅವರು ಮತ್ತು ಕಾಲೇಜ್ನವರು ಟೀಚರ್ಗಳು ಓಟ್ ಹಾಕೋದು. ಅವರಿಗೆ ಮಂಜುನಾಥ್ ಅವ್ರಿಗೂ ಕೂಡ ಆಶೀರ್ವಾದ ಮಾಡಬೇಕು. ನಮ್ಮ ಪಕ್ಷದ ಅಭ್ಯರ್ಥಿಗೆ 7ನೇ ತಾರೀಕು ನೀವೆಲ್ಲ ಮತ ಹಾಕ್ತೀರಾ? ಕೈ ಎತ್ತಿ ನೋಡೋಣ, ಎಲ್ಲರೂ ಕೈ ಎತ್ತಿ ನೋಡೋಣ. ದಯವಿಟ್ಟು ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತು ಕೊನೇ ದಿನ, ಪ್ರಚಾರದ ಕೊನೇ ದಿನ, ಬಹಿರಂಗ ಪ್ರಚಾರದ ಕೊನೇ ದಿನ. ನಾನು ಹರಿಹರಕ್ಕೆ ಹೋಗಬೇಕು, ಹರಿಹರದಲ್ಲಿ ಮುಗಿಸಿ ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗಬೇಕು. ನೀವು ಭಾಳ ಇಷ್ಟೊಂದು ಉರಿ ಬಿಸಿಲಲ್ಲೂ ಕೂಡ ಇಷ್ಟೊಂದು ಜನ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.